ತುಂಗಾ ತೀರ ನಿವಾಸಿನಿ, ಶೃಂಗೇರಿ ಪುರವಾಸಿನಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಹರಿಯುವ ತುಂಗಾ ನದಿಯ ದಡದಲ್ಲಿ ಒಂದು ದಿವ್ಯ ಶಕ್ತಿ ನೆಲೆ ಇದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಾರತದ ಸನಾತನ ಧರ್ಮದ ಜ್ಞಾನದ ಕೇಂದ್ರ. ಸುಡು ಬಿಸಿಲಿನಲ್ಲಿ ಪ್ರಸವ ವೇದನೆಯಿಂದ ಬಳಲುತ್ತಿದ್ದ ಕಪ್ಪೆಗೆ ಅದರ ಜನ್ಮಶತ್ರುವಾದ ಹಾವೊಂದು ಹೆಡೆ ಎತ್ತಿ ನೆರಳು ನೀಡಿದ ಅಚ್ಚರಿಯ ಘಟನೆ ನಡೆದ ಜಾಗವಿದು. ಇಂತಹ ಪವಾಡ ಸದೃಶ ಭೂಮಿಯನ್ನು ಕಂಡು ಸ್ವತಃ ಜಗದ್ಗುರು ಆದಿಶಂಕರಾಚಾರ್ಯರೇ ಬೆರಗಾಗಿದ್ದರು. ಹಾಗಾಗಿಯೇ ಅವರು ಭಾರತದ 4 ದಿಕ್ಕುಗಳಲ್ಲಿ ಸ್ಥಾಪಿಸಿದ ಪೀಠಗಳಲ್ಲಿ ಶೃಂಗೇರಿಯನ್ನು ಪ್ರಥಮ ಪೀಠವೆಂದು ಕರೆದರು. ಬದ್ಧ ವೈರಿಗಳು ಮಿತ್ರರಾಗುವ ಈ ಪವಿತ್ರ ಕ್ಷೇತ್ರದಲ್ಲಿ ಸಾಕ್ಷಾತ್ ಶಾರದಾಂಬೆ ನೆಲೆಸಿದ್ದಾಳೆ. ಇಂದಿನ ವಿಡಿಯೋದಲ್ಲಿ ನಾವು ಶೃಂಗೇರಿಯ ಇತಿಹಾಸ, ವಿಜ್ಞಾನಿಗಳ ಬೆರಗಾಗುವ ಇಲ್ಲಿನ ವಾಸ್ತುಶಿಲ್ಪ ಮತ್ತು ಶಾರದಾಂಬೆಯ ಮಹಿಮೆಯನ್ನು ತಿಳಿಯೋಣ. ಬನ್ನಿ, ಜ್ಞಾನದ ಗಂಗೆ ಹರಿಸುವ ಶೃಂಗೇರಿಗೆ ಸಾಗೋಣ. ಇತಿಹಾಸ ಮತ್ತು ಆದಿಶಂಕರಾಚಾರ್ಯರ ಭೇಟಿ. ಸುಮಾರು 1200 ವರ್ಷಗಳ ಹಿಂದೆ ಭಾರತದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದ ಆದಿಶಂಕರಾಚಾರ್ಯರು ಕಾಶ್ಮೀರದ ಶಾರದಾ ಪೀಠದಿಂದ ಪ್ರೇರಣೆಗೊಂಡು ದಕ್ಷಿಣದಲ್ಲಿ ಒಂದು ಪೀಠ ಸ್ಥಾಪಿಸಲು ಈ ಜಾಗವನ್ನು ಆರಿಸಿಕೊಂಡರು. ತುಂಗಾ ನದಿಯ ತೀರದಲ್ಲಿ ಹಾವು ಮತ್ತು ಕಪ್ಪೆಯ ಸ್ನೇಹವನ್ನು ಕಂಡು ಈ ಜಾಗದಲ್ಲಿ ಕರುಣೆ ಮತ್ತು ಶಾಂತಿ ತುಂಬಿದೆ ಎಂದು ಭಾವಿಸಿ ಇಲ್ಲಿ ಮೊದಲ ಮಠವನ್ನು ಸ್ಥಾಪಿಸಿದರು. ಶಂಕರಾಚಾರ್ಯರು ತಮ್ಮ 32 ವರ್ಷಗಳ ಜೀವಿತಾವಧಿಯಲ್ಲಿ 12 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದ್ದರು ಎಂದರೆ ಈ ಜಾಗದ ಪವಿತ್ರತೆ ಎಷ್ಟು ದೊಡ್ಡದು ಎಂದು ಯೋಚಿಸಿ. ಇಲ್ಲಿರುವ ಶಾರದಾ ದೇವಿಯ ಮೊದಲ ವಿಗ್ರಹವು ಶ್ರೀಗಂಧದಿಂದ ಮಾಡಲ್ಪಟ್ಟಿದ್ದು ಅದನ್ನು ಶಂಕರಾಚಾರ್ಯರೇ ಪ್ರತಿಷ್ಠಾಪಿಸಿದ್ದರು. ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ವಿದ್ಯಾಶಂಕರ ದೇವಾಲಯ ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಸಂಗಮ. ಶೃಂಗೇರಿಗೆ ಬಂದಾಗ ನಾವು ನೋಡಲೇಬೇಕಾದ ಇನ್ನೊಂದು ಅದ್ಭುತ ಅಂದರೆ ಅದು ವಿದ್ಯಾಶಂಕರ ದೇವಾಲಯ. 14ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಭಾರತೀಯ ವಾಸ್ತುಶಿಲ್ಪದ ಅತ್ಯುನ್ನತ ಸಾಧನೆ. ಇಲ್ಲಿ 12 ಕಂಬಗಳಿವೆ. ಇವುಗಳನ್ನು ರಾಶಿ ಸ್ತಂಭಗಳು ಎಂದು ಕರೆಯಲಾಗುತ್ತದೆ. ವಿಶೇಷವೇನೆಂದರೆ ಸೂರ್ಯ ಯಾವ ರಾಶಿಯಲ್ಲಿ ಇರುತ್ತಾನೋ ಆ ರಾಶಿಯ ಕಂಬದ ಮೇಲೆ ಸೂರ್ಯನ ಮೊದಲ ಕಿರಣಗಳು ಬೀಳುತ್ತವೆ. ಪ್ರಾಚೀನ ಭಾರತೀಯರು ಖಗೋಳಶಾಸ್ತ್ರದಲ್ಲಿ ಎಷ್ಟು ಮುಂದುವರೆದಿದ್ದರು ಎಂಬುದಕ್ಕೆ ಇದು ಜ್ವಲಂತ ಸಾಕ್ಷಿ. ಈ ದೇವಾಲಯವನ್ನು ಜಗದ್ಗುರು ವಿದ್ಯಾರಣ್ಯರು ತಮ್ಮ ಗುರುಗಳ ನೆನಪಿಗಾಗಿ ನಿರ್ಮಿಸಿದ್ದರು. ಅಕ್ಷರಾಭ್ಯಾಸ ಮತ್ತು ಧಾರ್ಮಿಕ ವಿಧಿವಿಧಾನಗಳು. ಶೃಂಗೇರಿಯನ್ನು ಜ್ಞಾನದ ದೇವತೆ ಶಾರದಾಂಬೆಯ ನೆಲೆ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗುತ್ತದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳ ಬುದ್ಧಿವಂತಿಕೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಪ್ರತಿ ಶುಕ್ರವಾರ ತಾಯಿಗೆ ವೀಣಾ ಅಲಂಕಾರ ಮಾಡಲಾಗುತ್ತದೆ. ಅದನ್ನು ನೋಡುವುದೇ ಒಂದು ಸುಯೋಗ. ನವರಾತ್ರಿಯ ಸಮಯದಲ್ಲಂತೂ ತಾಯಿ 9 ದಿನ 9 ರೂಪಗಳಲ್ಲಿ ದರ್ಶನ ನೀಡುತ್ತಾಳೆ. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಇರುತ್ತದೆ. ತುಂಗಾ ನದಿಯಲ್ಲಿರುವ ಮೀನುಗಳಿಗೆ ಆಹಾರ ನೀಡುವುದು ಇಲ್ಲಿನ ಮತ್ತೊಂದು ವಿಶೇಷ. ಇಲ್ಲಿನ ಮೀನುಗಳು ಯಾರೂ ಹಿಡಿಯುವುದಿಲ್ಲ, ಅವು ಗಂಗೆಯ ಮಕ್ಕಳಂತೆ ಸ್ವಚ್ಛಂದವಾಗಿ ಹರಿಯುತ್ತವೆ. ಬಂಧುಗಳೇ, ನೀವು ಶೃಂಗೇರಿಗೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಇಲ್ಲಿ ದೇವಸ್ಥಾನದ ವತಿಯಿಂದಲೇ ಉತ್ತಮ ವಸತಿ ಸೌಲಭ್ಯಗಳಿವೆ. ಶ್ರೀ ಭಾರತೀ ತೀರ್ಥ ಕೃಪಾದಂತಹ ವಸತಿ ಗೃಹಗಳಲ್ಲಿ ಕನಿಷ್ಠ ದರದಲ್ಲಿ ಕೊಠಡಿಗಳು ಲಭ್ಯವಿವೆ. ದೇವಸ್ಥಾನದ ಒಳಗೆ ಹೋಗುವಾಗ ಪುರುಷರಿಗೆ ಧೋತಿ ಮತ್ತು ಶಾಲು ಕಡ್ಡಾಯವಾಗಿದ್ದು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ಹೋಗುವುದು ಉತ್ತಮ. ಮಂಗಳೂರಿನಿಂದ ಅಥವಾ ಬೆಂಗಳೂರಿನಿಂದ ನೀವು ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಬಂಧುಗಳೇ, ಜೀವನದಲ್ಲಿ ಒಮ್ಮೆಯಾದರೂ ಶೃಂಗೇರಿಗೆ ಬನ್ನಿ. ಇಲ್ಲಿನ ಶಾಂತಿ, ತುಂಗಾ ನದಿಯ ಸೌಂದರ್ಯ ಮತ್ತು ಶಾರದಾಂಬೆಯ ಕೃಪಾ ಕಟಾಕ್ಷ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಾರದಾಂಬೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.